ನೆಲಮಂಗಲ ಟೌನ್ ಸರ್ಕಾರಿ ಕ್ಷೇತ್ರ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ಟೆಲಿಕಾಂ ಎಂಪ್ಲಾಯೀಸ್ ಅಂಡ್ ಅದರ್ಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಶಾಲಾ ಮಕ್ಕಳಿಗೆ ಸಮವಸ್ತ್ರ ಹಾಗೂ ನೋಟ್ಬುಕ್ಗಳ ವಿತರಣೆ ಮಾಡಲಾಯಿತು. ಬೆಸ್ಟ್ ಬಿಸಿನೆಸ್ ಮ್ಯಾನ್ ಮತ್ತು ಸಮಾಜ ಸೇವೆ ಗುರುತಿಸಿ ಮಲೇಷಿಯಾದಲ್ಲಿ ಐಕಾನ್ ಅವಾರ್ಡ್ ಪಡೆದ ಉದ್ಯಮಿ ಹಾಗೂ ಸಮಾಜ ಸೇವಕ, ಜೊತೆಗೆ ಟೆಲಿಕಾಂ ಎಂಪ್ಲಾಯೀಸ್ ಅಂಡ್ ಅದರ್ಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ನ ಅಧ್ಯಕ್ಷರಾದ ನರಸಿಂಹಮೂರ್ತಿಯವರ ನೇತೃತ್ವದಲ್ಲಿ ಸುಮಾರು 250ಕ್ಕೂ ಹೆಚ್ಚು ಸರ್ಕಾರಿ ಶಾಲಾ ಮಕ್ಕಳಿಗೆ ಸಮವಸ್ತ್ರ ಹಾಗೂ ನೋಟ್ಬುಕ್ಗಳ ವಿತರಣೆ ಮಾಡಿದ್ದು ವಿಶೇಷವಾಗಿತ್ತು. ನಂತರ ಶಾಲಾ ಮಕ್ಕಳುಗಳಿಗೆ ಸಮವಸ್ತ್ರಗಳ ವಿತರಣೆ ಮಾಡಲಾಯಿತು. ನಾನು ಒಂದು ಬಡ ಕುಟುಂಬದಲ್ಲಿ ಬೆಳೆದಂಥ ವ್ಯಕ್ತಿ. ನಾನು ಒಂದು ಗೋರ್ಮೆಂಟ್ ಸ್ಕೂಲಲ್ಲಿ ಓದಂಥ ವ್ಯಕ್ತಿ. ಆ ಗೋರ್ಮೆಂಟ್ ಸ್ಕೂಲಲ್ಲಿ ಎಷ್ಟು ಕಷ್ಟ ಇದೆ ಮತ್ತು ಅವರು ಪೇರೆಂಟ್ಸ್ಗಳಿಗೆ ಎಷ್ಟು ಕಷ್ಟ ಇದೆ ಓದಿಸೋದಕ್ಕೆ ಮಕ್ಕಳಿಗೆ ಅನ್ನೋದು ನನಗೆ ಗೊತ್ತಾಗಿದೆ. ಹಂಗಾಗಿ ನಮ್ಮ ಕಷ್ಟ ಬೇರೆಯವ್ರಿಗೆ ಬರಬಾರ್ದು, ನಮ್ಮ ಕೈಲಾದಷ್ಟು ಮಟ್ಟಿಗೆ ಮಕ್ಕಳಿಗೆ ಒಂದು ಸಹಾಯ ಮಾಡಬೇಕು ಅನ್ನೋ ಒಂದು ದೃಷ್ಟಿಗೆ ನಾನು ಇದನ್ನ ಒಂದು ಕಾರ್ಯಕ್ರಮನ ನಾನು ಹಮ್ಮಿಕೊಂಡಿದ್ದೀನಿ. ಸುಮಾರು ನಂದು ಬೆಂಗಳೂರು, ತುಮಕೂರು, ಮೈಸೂರು 3 ಕಡೆ ಬ್ರಾಂಚ್ಗಳಿದೆ. ಅದಲ್ಲದೆ ಬೆಂಗಳೂರಲ್ಲೇ 3 ಆಫೀಸ್ ಇದೆ. ನನ್ನ ಪ್ರಾಜೆಕ್ಟ್ಗಳು ತುಮಕೂರಲ್ಲಿ 3 ಪ್ರಾಜೆಕ್ಟ್ ಇದೆ, ಮೈಸೂರಲ್ಲಿ 2 ಇದೆ, ಬೆಂಗಳೂರಲ್ಲಿ ದೇವನಹಳ್ಳಿ ಸರೌಂಡಿಂಗಲ್ಲಿ 4 ಪ್ರಾಜೆಕ್ಟ್ ಇದೆ. ಅದು ಬಿಟ್ಟರೆ ಕುಣಿಗಲ್ಲಿದೆ, ದೊಡ್ಡಬಳ್ಳಾಪುರ ಇದೆ, ಹೆಜ್ಜಾಲ ಇದೆ. ಹಾಗೆ ಸುಮಾರು ಪ್ರಾಜೆಕ್ಟ್ಗಳನ್ನ ನಾವು ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಸಾಧ್ಯವಾದಷ್ಟು ಮಟ್ಟಿಗೆ ಕಮ್ಮಿ ರೇಟಲ್ಲಿ ಒಂದು ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಅನುಕೂಲ ಆಗೋ ರೀತಿಯಲ್ಲಿ ಇನ್ಸ್ಟಾಲ್ಮೆಂಟ್ ಬೇಸಿಸಲ್ಲಿ ಒಂದು ಅಲಾಟ್ಮೆಂಟ್ನ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವು ಇದು ಮಾಡ್ತಾ ಇದ್ದೀವಿ.